Guys, welcome back to my YouTube channel. So ಇವತ್ತು ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ತೇಜನ್ ಜೊತೆ ನಾನು ಫಾರ್ ದಿ ಫಸ್ಟ್ ಟೈಮ್ ಔಟಿಂಗ್ ಹೋಗ್ತಿರೋದು. ಸೊ ದಟ್ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಅವರು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು, ಮಧ್ಯದಲ್ಲಿ ಬರೋಲ್ಲ ಅಂತ ಹೇಳಿದ್ರು, ಇವಾಗ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಯಾವಾಗ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸೊ ಹೋಗೋಣ ಅಂತ ಹೇಳಿದ್ರು. ಬೆಳಗ್ಗೆ ಹೇಳಿದ್ರು ನನಗೆ 6 o'clock ಹೋಗೋಣ ಅಂತ. ಇವಾಗ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 6 o'clock ಆಗಿದೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಬಿಕಾಸ್ ಫಸ್ಟ್ ಟೈಮ್ ಹೋಗ್ತಿರೋದು ಔಟಿಂಗ್, ಅದು ನೈಟ್ ಹೋಗ್ತಿರೋದು. ಅಂದರೆ ನೈಟ್ ಅಂದರೆ ಸುಮ್ಮನೆ ಹೋಗಿ ಇನ್ನೇನು ನಾರ್ಮಲಾಗಿ ನಾನು ಕೇಳೋದು ಟೀ ಒಂದೇ. ಸೊ ಅದನ್ನೇ ಟೀ ಕುಡಿಸ್ತಾರೆ ಅಂದ್ಕೊಂಡು ನನಗೆ ಇನ್ನೂ ಏನು ಗೊತ್ತಿಲ್ಲ ಏನು ಎತ್ತ ಅಂತ. ಅವರೇನೋ ಹೋಗೋಣ ಅಂತ ಹೇಳಿದ್ದಾರೆ. ಅವ್ರಿಗೂ ಸ್ಯಾಟರ್ಡೇ ಇಷ್ಟೊತ್ತಿನಲ್ಲಿ ಮತ್ತು ಸಂಡೇ ಒಂದೇ ದಿನ ಫ್ರೀ ಇರೋದು, ಹಾಗಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಓಕೆ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನು ತೊಗೋತೀವಿ ಆ್ಯಂಡ್ ಹೇಗಿರುತ್ತೆ ಈ ಒಂದು ನೈಟ್ ಔಟ್, ಫಸ್ಟ್ ನೈಟ್ ಔಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ಬನ್ನಿ. ನಾನು ಹಾಕ್ತೀನಿ ತೇಜ. ಏನು ನಿಮ್ಗೇನು ಇನ್ನೊಂದು ಎಣ್ಣೆನಾದರೂ ಕೊಡಬೇಕಾ? ಇನ್ನೊಂದು ಎಣ್ಣೆನಾದರೂ ಕೊಡಬೇಕೇನ್ರಿ ನಿಮಗೆ? ಎಣ್ಣೆನಾದರೂ ಕೊಡಬೇಕಾ ನಿಮಗೆ? ಅಯ್ಯಪ್ಪ ನಿಜ, ಒಂಚೂರು ಕುಳ್ಳ ಇರೋ ಬೈತವಳಿ. ಹಾಂ ಹ್ಞೂ ಮಗ ಹೊಡಿಸ್ತೀನಿ ನೋಡಿ. ಫಸ್ಟ್ ಟೈಮ್ ತೇಜ. ಬೇಡ ಸುಮ್ಮನೆ ನಮ್ಮ ಅಪ್ಪಾಜಿ ಬೈಯುತ್ತೆ ವಿಡಿಯೋ ಎಲ್ಲ ಮಾಡ್ತೀಯಾ ಅಂತ. ನಿಮ್ದು ಹಾಕೋ ರೈಟ್ಸ್ ನನಗಿದೆ. ಇವಾಗ ಹೋಗಿ ವಿಡಿಯೋ ನಾನು ಹಾಕಿಸ್ಬೇಕಾ? ಮಗ ಹಾಕಿಸ್ತೀನಿ. ಇವತ್ತು ನಿಮ್ದು ತಾನೆ ನೈಟ್ ಔಟ್ ಹೋಗೋಣ ಅಂತ ಕರೆದಿರೋದು. ತೇಜ ಏನು ಅನ್ನಿಸ್ತಿದೆ ತೇಜ ನಿಮಗೆ? ಹಾಂ ತಿರುಗಿ ಒಂದ್ಸಲ ತಿರುಗಿ ತೇಜ, ನಮ್ಮ ಆಡಿಯನ್ಸಿಗೆ ನಿಮ್ಮ ಫೇಸ್ ತೋರಿಸೋಣ. ಹಾಂ ಎಂತ ಓದೆ ನಾನು ಕಂಪ್ಲೀಟಾಗಿ ನಿಮ್ಮದು ಫುಲ್ ಇವತ್ತು ವ್ಲಾಗ್ ನಿಮ್ಮದೆ. ಇವತ್ತು ತೇಜನ್ ನೈಟ್ ಔಟ್ ಅಂತ ಆ್ಯಂಡ್ ಟ್ರೀಟ್ ಕೂಡ ತೇಜಂದೆ ಇವತ್ತು. ಅಲ್ಲಿಗೆ ಬರೋದು ಬೇಡವಾ? ಅಪ್ಪಾಜಿ ಅವ್ರು ಇಲ್ಲಿಗೆ ಬಂದವರ? ರಶ್ ಆಗೈತೆ. ತೇಜ ನಾನು ಅಲ್ಲಿವರೆಗೂ ಬರ್ತೀನಿ. ಸ್ಲಿಪ್ಪರ್ ಎಲ್ಲ ಬಿಡ್ಲಾ? ಹತ್ರ ಬರಲ್ಲ ನನಗಂತ. ನಾನು ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ ಇವತ್ತು. ನನ್ನ ಗಂಡ ಎಲ್ಲರೂ ಮುಂದೆ ಕೈ ಹಿಡ್ಕೊಂಡ್ರೆ ಹೆಂಗೆ ಅಂತ. ಹೋಗ್ರಿ ರೀ, ಹೋಗಿ ಬನ್ನಿ. ತೇಜನ್ಗೋಸ್ಕರ ನಾನು ಜಿಲೇಬಿನ ತಗೋತಿದ್ದೀನಿ ಬಿಕಾಸ್ ಸರ್ಪ್ರೈಸ್ ಮಾಡಿದ್ದೆ. ಪಬ್ಲಿಕಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಒಂಥರ ಭಯಪ್ಪ. ಹಳೇದು
ಕ್ಲಿಯರ್ ಮಾಡಿ ಹೊಸದಾಗಬೇಕಷ್ಟೇ. ತೇಜ ಇಲ್ಲಿ ನೋಡಿ ನನ್ನ ಫೇಸ್ ನೋಡಿ ಕರೆಕ್ಟ್ ಆಯ್ತು ಕಣೆ. ಇಷ್ಟಪ್ಪ ಚೆನ್ನಾಗಿ ಕಾಣಿಸ್ತೈತೆ. ಅದು ಈ ಫಿಂಗರಲ್ಲ ಪಕ್ಕದ ಫಿಂಗರಲ್ಲಿ ಇಡೋದು. ತೊಳಿ ನಿಮಗೋಸ್ಕರ ತಗೊಂಡಿರೋದು. ನಾನು ಸ್ವೀಟಲ್ಲಿ ತಿಂತೀನಿ ನಾನು ಇವತ್ತು. ನಾನ್ ವೆಜ್ ತಿನ್ನಲ್ಲ ಅಂದರೆ ಸ್ವೀಟು ತಿನ್ನಲ್ಲ ಅಂತ. ಇವ್ರು ಕವರ್ಗೆ ಹಾಕೋಗ್ಲಿಲ್ಲ. ಇದು ಹ್ಯಾಂಡ್ ಕವರ್ಗೆ ಹಿಂಗೆ ಇಟ್ಕೊಳ್ಳ ನಾನು ಕೊಡಲಿಲ್ಲ. ಈ ಬೈಕ್ ಕೂತ್ಕೊಳ್ಳ. ಕಾರ್ ಬದಲ್ವಾ ನಾನು ನಿಮ್ದನ್ನೇ ಹಾಕೋದು ಬಿಕಾಸ್ ನೈಟ್ ಔಟ್ ವಿತ್ ಮೈ ಡಿಯರ್ ಅಂತ. ತಿನ್ಲಿಕ್ಕೆ ನಾನು ತೇಜ ನಿಮಗೆ ಸರ್ಪ್ರೈಸ್ ಮಾಡೋಣ ಅಂತ ತಗೊಂಡೆ. ತೇಜ ನೀವು ಏನು ತೇಜ ಸರ್ಪ್ರೈಸೇ ಆಗಲ್ಲ. ಇನ್ನೊಂದೇನು ಗೊತ್ತಾ, ನಾನು ಎಷ್ಟು ವ್ಲಾಗ್ ಮಾಡಲಿ ತೇಜ, ಏನಾದರೂ ವಾಯ್ಸ್ ಓವರ್ ಹೆಂಗಾದ್ರೂ ಕೊಟ್ಬಿಡ್ತೀನಿ. ಎಲ್ಲರ ಮುಂದೆ ಪಬ್ಲಿಕಲ್ಲಿ ಮಾಡೋಕ್ಕೆ ಎಷ್ಟು ಒಂಥರ ಆಗುತ್ತೆ ತೇಜ. ಅವರೆಲ್ಲ ವ್ಲಾಗ್ ಮಾಡೋರು ಹೆಂಗೆ ಗೊತ್ತಾ, ಹಿಂಗೆ ನೀರು ಜೊತೆಲಿದ್ದಾಗ ನಾನು ಮಾತಾಡ್ತೀನಿ. ಯಾಕಂದರೆ ಮಾತಾಡುವಾಗ ಓ ಅವನ ಜೊತೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂತಾರೆ. ಅದು ಒಬ್ಬೊಬ್ಳು ಮಾತಾಡ್ರಿ ಯಾವುದು ಇದು ಹುಚ್ಚಿ ಮಾತಾಡ್ತಿರೋದು ಅಂತ. ಹಾಂ ನೈಟ್ ಔಟ್ ಅಂದು ಇನ್ನೊಂದಿನ ನಾನು ಕರ್ಕೊಂಡೆ ಹೋಗ್ಬಾರ್ದು ಇವರು. ವ್ಯಾನಿಟಿ ಬ್ಯಾಗ್ ತಂದಿದ್ದಿದ್ರೆ ಇವಾಗ ನೆಕ್ಸ್ಟ್ ಏನು ಕೊಡಿಸ್ತೀರಾ ಅದನ್ನೆಲ್ಲ ಅದರೊಳಗೆ ಸೊಚ್ಚೂರು ತಿನ್ನೋದು, ಹಂಗೆ ಇಟ್ಕೊಳ್ಳೋದು. ಮನೆಗೆ ಹೋಗ್ಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ನೋದು. ಇವಾಗ ಕೈಯಲ್ಲಿ ಹಿಂಗೆ ಪಾರ್ಸೆಲ್ ಇಟ್ಕೊಂಡು ಹೋಗೋದು. ನಾನು 1000 ಮಾತಾಡ್ತೀನಿ, ಇವು ಒಂದೇ ಮಾತಾಡೋದು. ಇವತ್ತು ಜಗಳಾಡ್ಕೊಂಡೆ ಹೋಗೋದು. ನನಗೆ ಗೊತ್ತು ವ್ಲಾಗ್ ಮಾಡ್ತೀಯಾ ವಿಡಿಯೋ ಮಾಡ್ತೀಯಾ ಅಂತ ಹೇಳಿ ಉಗಿಸ್ಕೊಂಡೆ ಹೋಗೋದು. ಅದು ಫಿಕ್ಸ್ ಆಗಿದ್ದೀನಿ ತೇಜ. 10 ನಿಮಿಷ ಆಗೈತೆ. ಇದೇ ನೈಟ್ ಔಟ. ಹಾಂ ಏನು ತೇಜ ಇಷ್ಟನಾ? ನಾನು ನನ್ನ ನೈಟ್ ಔಟ್ ಇದು ಅಂದರೆ ನನ್ನ ವೇ ಅಲ್ಲಿ. ಎಷ್ಟು ಗಂಟೆಗೆ? 11 ಗಂಟೆಗೆ ಹೋಗಿ ಹಾಂ ಯಾವ್ದಾದ್ರು ಒಂದು ಎಲ್ಲಾದ್ರೂ ತೇಜ ಮಣಿ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿ ತೇಜ. ಮಣಿ ಹಾಸ್ಪಿಟಲ್ ಡೌನಲ್ಲಿ ಎಷ್ಟು ಬೈಕ್ ಹತ್ತಿದ್ದೀರ ಹೇಳಿ. ಇಲ್ಲಿವರೆಗೂ ಬರೋವರೆಗೂ ಈ ಕಡೆಗೆ ಬರೋವರೆಗೂ ಕಾದೋಳೆ. ನಾನು ಬೆಳಗ್ಗೆನೇ ಹೇಳಿದೆ ತಾನೆ, ನೀವೇನಂದ್ರಿ ಅನ್ಪ್ಲ್ಯಾನ್ಡಾಗಿ ಹೋಗಬೇಕು ಅಂತ ಹೇಳಿದ್ರಿ ಆಯಿತಾ. ಅಲ್ಲಿ ಮಣಿ ಹಾಸ್ಪಿಟಲ್ ಹತ್ರ ಡೌನಲ್ಲಿ ಒಂದು ಇದಿದೆ, ಎಂಥದ್ದು ಕೆಫೆನ ಚಾಟ್ ಸೆಂಟರ್ ಏನೋ ಇದೆ, ಅದ್ರ ನೇಮ್ ಗೊತ್ತಿಲ್ಲ. ಅಲ್ಲಿ ಸ್ಯಾಂಡ್ವಿಚ್ ಚೆನ್ನಾಗಿರುತ್ತೆ, ವೆಜ್ ಸ್ಯಾಂಡ್ವಿಚ್ ಚೆನ್ನಾಗಿದೆ, ಟೀ ಚೆನ್ನಾಗಿದೆ. ಏನು ಹೇಳಿ? ಟೀ ಚೆನ್ನಾಗಿದೆ. ಇವ್ರನ್ನ ನಾನು ಬಿಡೋದ್ರಲ್ಲೇ ಕಾಯ್ತವ್ರೆ. ನಿಮಗೆ ಇನ್ನೊಂದೇನಂದರೆ ಕಾಣಿಸ್ಬಾರ್ದು ಅನ್ನೋದಿದೆಯಲ್ಲ, ಅದಕ್ಕೆ ಬೆಳಗ್ಗೆ ನಿಮಗೆ ಇದಾಯ್ತೈತೆ ಅನ್ಸುತ್ತೆ. ಮುಂಚೆನೇ ಹೇಳ್ತಿದ್ದೀರಾ ತೆಗಿಬೇಡ ಅಂತೇಳಿ. ನಂದೇನು ಪ್ಲ್ಯಾನ್ ಇಲ್ಲ, ನಿಮ್ಮ ತಾನೇ ನೈಟ್ ಔಟ್ ಅಂತ ಹೇಳಿದ್ದು. ನೀವೇ ನೈಟ್ ಔಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ನಮ್ಮ ನೈಟ್ ಔಟ್ ನೋಡಿ 7:15 ಹೋಗಿರೋದು, 7:45 ಆಯಿತಾ. 7:45 ಹೋಗಿ ಅಲ್ಲಿ 8:15 ಹೋಗ್ತಾನೆ ಇದ್ದೀವಿ. 8:15 8:30 ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ನನಗೆ ನೈಟ್ ಔಟೇ ಕರ್ಕೊಂಡೇ ಹೋಗಲ್ವಲ್ಲ ನೀವು ನನ್ನ.
ಯಾಕೋ ಹೊಟ್ಟೆ ನೋಯ್ತಿದೆ ಗಣತೇಜು. ಚೆನ್ನಾಗಿರುತ್ತೆ, ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಅಲ್ಲಿ. ಅದೇ ಖುಷಿಲಿ ಹೋದೆ. ನಂಗೆ ಆ ಸೌತೆಕಾಯಿ ಮೊದಲಿಗೆ ಸಿಗ್ಬೇಕು, ಅದರಿಂದನೇ ಡಿಸಪಾಯಿಂಟ್ ಆದೆ ಅನ್ಸುತ್ತೆ ನಾನು. ಆ ಕೈ ಆಗಿತ್ತಲ್ಲ ಅದರಿಂದ. ನೀವು ಒಂಚೂರು ತಿನ್ನು ಅಂತ ಕೊನೆವರೆಗೂ ಕೊಡಲಿಲ್ಲ. ನಾನು ಹೇಳ್ತಾನೆ ಇದ್ದೀನಿ ಇಲ್ಲ ತೇಜ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಆವಾಗಲಾದ್ರೂ ತೇಜ ಕೊಡ್ತಾರೆ ಅಂತ ಲಾಸ್ಟ್ ಕೊನೆರಲ್ಲೂ ಕಾಯ್ತಿದ್ದೀನಿ. ನಾನು ದೊಡ್ಡದಾಗಿ ನನ್ನ ಬಾಡಿಗೆ ಪ್ರೋಟೀನ್ಸು, ಕ್ಯಾಲ್ಶಿಯಮು, ಪೊಟ್ಯಾಷಿಯಮು ಅವು ಇವು ಸಿಗಲಿ ಅಂತ ಗ್ರೀನ್ ತರಕಾರಿಗಳು ತಿನ್ನೋಣ ಅಂತ ವೆಜ್ ಸ್ಯಾಂಡ್ವಿಚ್ ತಗೊಂಡ್ರೆ ಬರೋ ಎಲ್ಲ ಪ್ರೋಟೀನ್ಸ್ ಎಲ್ಲ ಇಳಿದೋಯ್ತು ಅನ್ನಂಗೆ ಆಯ್ತಾಯ್ತಪ್ಪ. ಫೈನಲ್ ತೇಜ ಇದು, ನಾನು ಮತ್ತೆ ಕಡೆ ಹೋಗಲ್ಲ. ನನಗದ್ರ ಇವತ್ತು ನೇಮ್ ನೋಡ್ಕೊ ಬರಲಿಲ್ಲ ತೇಜು ನಾನು. ಪೊಲೀಸ್ ಎಲ್ಲ ಇಟ್ಕೊಂಡು ಕಷ್ಟ ಸುಖ ಮಾತಾಡ್ತವ್ರೆ. ದಟ್ಸ್ ಆಲ್ ಮೈ ಎಂಥದ್ದು ನೈಟ್ ಔಟ್ ವ್ಲಾಗ್ ಮುಗೀತು. ಬಾಯ್ ಟಾಟಾ. ಏನು ಸಣ್ಣಮ್ಮ ಹಾಂ ಹೇಳಿ, ಇವಾಗ ಹೇಳ್ತಿದ್ದಲ್ಲ ನಮ್ಮ ಸಣ್ಣಮ್ಮ ಫೋಟೋದಲ್ಲಿ ಹೆಂಗೆ ಕಾಣಿಸುತ್ತೆ ಗೊತ್ತಾ ತೇಜ? ಫುಲ್ಲು ಗ್ಲೋ ಆಗಿ ಸ್ಕಿನ್ನು. ಬಾಯ್. ತೇಜ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಳಿ ತೇಜ. ಹೋಗಿ ತಿಂದ್ಬಿಟ್ಟು ಅದ್ರ ಟೇಸ್ಟ್ ಹೆಂಗೈತೆ ಅಂತನಾರು ಹೇಳ್ತೀರ ತೇಜ? ಚೆನ್ನಾಗಿಲ್ವಾ? ನಾನು ಮಾಡಿದ್ರೆ ಚೆನ್ನಾಗಿರಲ್ವಾ? ಹೇಳಿ ನಿಜ ಹೇಳಿ, ವಿಡಿಯೋ ಮುಂದೆ ಹೇಳ್ಬೇಡಿ ನೀವು, ಕರೆಕ್ಟಾಗಿ ಹೇಳಿ. ಆಫ್ ಮಾಡ್ತೀನಿ. ಬಾಯ್.